ಅದು ಸರ್ಕಾರಿ ಇಲಾಖೆ ಆಗಿರ್ಬೋದು ಇಲ್ಲ ಪ್ರೈವೇಟ್ ಆರ್ಗನೈಸೇಷನ್ ಆಗಿರ್ಬೋದು ಅಲ್ಲಿವರೆಗೂ ತಲುಪಿಸೋ ಜವಾಬ್ದಾರಿ ನಮ್ದಾಗ್ತದೆ. ಇವಾಗ ನೀವು KCA ಅವ್ರನ್ನೇ ಏನಕ್ಕೆ ಕೇಳಬೇಕು, ಈ ಪೆಟ್ ಇಂಡಸ್ಟ್ರಿ ಅಂತ ಬಂದಾಗ ಈ ಸುಮಾರು ಡಾಗ್ ಫುಡ್ಗಳು ಮತ್ತೆ ಮತ್ತೊಂದು ಚೈನ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರ್ ಮಾಡುವಂತ ಇಂಡಸ್ಟ್ರಿನೂ ಈ ಪರ್ಟಿಕ್ಯುಲರ್ ಬ್ರೀಡರ್ ನ ನಂಬ್ಕೊಂಡೆ ಅವರು ಅವರ ಬಿಸ್ನೆಸ್ ನ ಆರಂಭಿಸಿರೋದಲ್ಲ. ಹೌದು, ಅವ್ರ ತಳ ಊರಿರೋದು. ಹೌದು. ಸೊ ಹಂಗಾಗಿ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಸರ್. ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಕರೆಕ್ಟು. ಯಾರೋ ಕೇಳಿದ್ದೀರಾ, ಅವ್ರು ಯಾರಿಗೆ ಅಂತ ಮಾಡ್ತಾರೆ. ಪೆಟ್ ಫುಡ್ ಕಂಪನಿಗಳಾಗಿರ್ಬೋದು, ನಾನು ಮತ್ತೊಂದು ಹೇಳಿದ್ನಲ್ಲ, ಕರೆಕ್ಟ್ ಸರ್. ಅವ್ರನ್ನೂ ನಾವು ಪ್ರಶ್ನೆ ಮಾಡಿದ್ದೀವಿ ಸರ್. ಅವ್ರನ್ನೂ ನಾವು ಪ್ರಶ್ನೆ ಅದೆಲ್ಲ ಪ್ರಶ್ನೆ ಮಾಡಿದ್ದೇನೆ. ಯಾರಿಗೋಸ್ಕರ? ನಿಮ್ಗೋಸ್ಕರನೇ. ಇವಾಗ ಡಾಗ್ ಬ್ರೀಡರ್ಸು ನಮ್ಮ ಹತ್ರ ಯಾರೋ ಒಬ್ರು, ಇವಾಗ ನೀವೇ ಡಾಗ್ ಬ್ರೀಡರ್ ಆಗಿ ನಿಮ್ಮದೊಂದು ಸಮಸ್ಯೆ, ನಿಮ್ಮದೊಂದು ವ್ಯೂ, ನಿಮ್ಮದೊಂದು ಚಿಂತನೆ ನೀವು ಯಾವಾಗ ಪಾಪ್ ಒನ್ ವಾಯ್ಸ್ ಫೌಂಡೇಶನ್ಗೆ ನೀವು ತಲುಪಿಸ್ತೀರೋ ಅದನ್ನು ಯಾವೊಂದು ಇಲಾಖೆಗೆ, ಅದು ಸರ್ಕಾರಿ ಇಲಾಖೆ ಆಗಿರ್ಬೋದು ಇಲ್ಲ ಪ್ರೈವೇಟ್ ಆರ್ಗನೈಸೇಷನ್ ಆಗಿರ್ಬೋದು, ಅಲ್ಲಿವರೆಗೂ ತಲುಪಿಸೋ ಜವಾಬ್ದಾರಿ ನಮ್ದಾಗ್ತದೆ. ಅಲ್ಲಿ ಕಾನೂನು ಒಂದು ಚೌಕಟ್ಟಲ್ಲಿ ಅದಕ್ಕೆ ಹೋರಾಟ ಮಾಡಬೇಕಾಗಿರೋಂಥದ್ದು, ಅದಕ್ಕೊಂದು PIL ಫೈಲ್ ಮಾಡೋವಂಥದ್ದು ಇಲ್ಲ ಕೇಸ್ ಫೈಲ್ ಮಾಡೋವಂಥದ್ದು ಏನಿದೆ ಅದು ಜವಾಬ್ದಾರಿ ನಮ್ದಾಗ್ತದೆ. ಬಟ್ ಇಶ್ಯೂನ ಯಾರು ಹೇಳ್ತಾರೆ? ನೀವೇ ಹೇಳಬೇಕು. ಅರ್ಥ ಆಯ್ತಲ್ಲ?